ಕರ್ತವ್ಯ ನಿಷ್ಠೆ, ಸೇವಾಭಾವ ಇವುಗಳ ಮೂಲಕ ಜನಮನ ಗೆದ್ದಿದ್ದ ಜಿಲ್ಲಾ ವಿಶೇಷ ವಿಭಾಗದಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸಿದ್ದ ಸುಮಾರು 57 ವರ್ಷದ ಪ್ರಭಾಕರ್ ಚಾರಿ ಸಾವಿನಲ್ಲೂ ಅದೇ ಮಾನವೀಯತೆಯನ್ನು ಮೆರೆದಿದ್ದಾರೆ. ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಇಂದು ಬೆಳಿಗ್ಗೆ ಮನೆಯಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ತಕ್ಷಣ ಕುಟುಂಬಸ್ಥರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಪ್ರಭಾಕರ್ ಚಾರಿ ಅವರು ಮೂಲತಃ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಿವಾಸಿಯಾಗಿದ್ದು 1989ರಲ್ಲಿ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾದರು. ಸುಮಾರು 15 ವರ್ಷಗಳ ಕಾಲ ಸ್ವಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ ಅವರು ನಂತರ ಚಿಕ್ಕಬಳ್ಳಾಪುರಕ್ಕೆ ವರ್ಗಾವಣೆಯಾಗಿ ಕಳೆದ 22 ವರ್ಷಗಳಿಂದ ವಿವಿಧ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದರು. ಪ್ರಸ್ತುತ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಯ ಜಿಲ್ಲಾ ವಿಶೇಷ ವಿಭಾಗದಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ನಿವೃತ್ತಿಗೆ ಇನ್ನು 4 ವರ್ಷ ಬಾಕಿ ಇರುವಾಗಲೇ ಅನಾರೋಗ್ಯದಿಂದ ಅವರು ನಿಧನರಾಗಿದ್ದಾರೆ. ಇನ್ನು ತಮ್ಮ ಜೀವನ ಕಾಲದಲ್ಲೇ ಅಂಗಾಂಗ ದಾನಕ್ಕೆ ಇಚ್ಛೆ ಪಟ್ಟಿದ್ದ ಪ್ರಭಾಕರ್ ಚಾರಿ ಅವರ ಇಚ್ಛೆಯಂತೆ ಕುಟುಂಬದವರು ಒಪ್ಪಿಗೆ ನೀಡಿ ಅವರ ಅಂಗಾಂಗಗಳನ್ನು ದಾನ ಮಾಡಲಾಗಿದೆ. ಈ ಮೂಲಕ ಹಲವು ರೋಗಿಗಳಿಗೆ ಹೊಸ ಬದುಕಿನ ಆಶಾಕಿರಣ ಮೂಡಿದೆ. ನನ್ನ ಹೆಸರು ಶಿವಣ್ಣ, PSI ರಿಟೈರ್ಡ್. ನಾನು ಸುಮಾರು 2 ವರ್ಷಗಳ ಕಾಲ ಆಗ್ತಾಯಿದೆ ರಿಟೈರ್ಡ್ ಆಗಿ. ಇವಾಗ ಮರಣ ಹೊಂದಿರೋ ಪ್ರಭಾಕರ್ ಚಾರಿ ಅವರು, ನಾವು, ಮನೋಹರ್ ಬಾಬು, ನಮ್ಮ 89ನೇ ತಂಡದವರೆಲ್ಲ ನಮ್ಮ ಅವಿಭಾಜ್ಯ ಜಿಲ್ಲೆಯಾದ ಕೋಲಾರಲ್ಲಿ ಎಲ್ಲ ಅಪಾಯಿಂಟ್ ಆಗಿದ್ವಿ. ಒಂದೇ ಜೊತೆಯಲ್ಲೇ ತರಬೇತಿ ಹಾಗೂ ಒಂದೇ ಜೊತೆಯಲ್ಲೇ ಡ್ಯೂಟಿ ಮಾಡಿಕೊಂಡು ಎಲ್ಲ ಜೀವನ ಮಾಡ್ತಾಯಿದ್ವಿ. ಪದೋನ್ನತಿ ಮೇಲೆ ಇವಾಗ ಅವರು ಸಬ್ ಇನ್ಸ್ಪೆಕ್ಟ್ರಾಗಿ ಕೋಲಾರ ಜಿಲ್ಲೆ ವಿಭಜನೆ ಆದಮೇಲೆ ಅವ್ರು ಕೋಲಾರ ಜಿಲ್ಲೆ ಆದ್ರೂ ಚಿಕ್ಕಬಳ್ಳಾಪುರದಲ್ಲಿ ಬಂದು ಇಲ್ಲೇ ನೆಲೆಸಿ ಇಲ್ಲೇ ಜೀವನ ಮಾಡ್ಕೊಂಡಿದ್ದಾರೆ. ಅವರಿಗೆ ಒಬ್ಬಳು ಮಗಳಿದ್ದು ಅವರು ಸಹ ಇಲ್ಲೇ ಸಂಸಾರ ಇದ್ದಾರೆ. ಸುಮಾರು 4-5 ವರ್ಷಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾಯಿದ್ರು. ಸುಮಾರು ಕ್ಯಾನ್ಸರು, ಹೃದಯಾಘಾತ, ಪೆರಾಲಿಸಿಸ್ಸು ಮುಂತಾದ ಕಾಯಿಲೆಗಳಿಂದ ಬಳಲ್ತಾಯಿದ್ರು. ಹಾಗೂ ಟ್ರೀಟ್ಮೆಂಟ್ ತಗೊಂಡು ರಜೆಗಳನ್ನು ಸಹ ಹಾಕದೆ ಅವರು ಡ್ಯೂಟಿನ ಮಾಡ್ತಾಯಿದ್ರು. ಈ ದಿನ ಬೆಳಿಗ್ಗೆ ಭಾರಿ ಸುಸ್ತಾಗಿ ಕ್ವಾರ್ಟರ್ಸಲ್ಲಿದ್ದಾಗ ಅವರು ತಗೊಂಬಂದಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ. ಇಲ್ಲಿ ಪರೀಕ್ಷಿಸಿದ ವೈದ್ಯರು ಅವರು ಮರಣ ಹೊಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ತಗೊಂಬಂದಾಗ ಇಲ್ಲಿ ಶವಗಾರದಲ್ಲಿ ಇಟ್ಟಿದ್ದಾರೆ. ಭಾರಿ ತುಂಬ ಒಳ್ಳೆಯ ಮನುಷ್ಯ. ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಈ ಶಕ್ತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸ್ಥಾನದ DSB ಬ್ರಾಂಚಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾಯಿದ್ದರು. ಮೊನ್ನೆವರೆಗೂ ಮಾಡಿದ್ದಾರೆ. ಈ ಶಕ್ತಿಯನ್ನು ಬರೆಸೋದಕ್ಕೆ ಅಂತ ಶಕ್ತಿಯನ್ನು ದೇವರು ಎಲ್ಲರಿಗೂ ನೀಡಲಿ ಅಂತೇಳಿ ನಾನು ಕೋರ್ಕೊಳ್ತೀನಿ. ಅವರು ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ದಾರೆ. ವೈರ್ಲೆಸ್ಸಲ್ಲಿ ಕೆಲಸ ಮಾಡಿದ್ದಾರೆ, ಜನರಲ್ಲೂ ಸ್ಟೇಷನ್ಗಳಲ್ಲೂ ಡ್ಯೂಟಿ ಮಾಡಿದ್ದಾರೆ, ಎಲ್ಲ ಬಂದೋಬಸ್ತುಗಳಲ್ಲೂ ತುಂಬ ಆಕ್ಟಿವ್ ಆಗಿದ್ದರು. ಅವರು ತುಂಬ ಆಕ್ಟಿವ್ ಆಗಿದ್ರೂ ಯಾವತ್ತೂ ನನಗೆ ಈ ಥರ ಇದೆ ಅಂತ ಹೇಳಿಲ್ಲ. 4-5 ವರ್ಷಗಳಿಂದ ಸ್ವಲ್ಪ ಅನಾರೋಗ್ಯದಿಂದ ಬಳಲಿದ್ದಾರೆ ಅಷ್ಟು ಹೊರತು ಬಿಟ್ಟರೆ ಅಲ್ಲಿಂದ ಹಿಂದೆ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಕ್ರೈಮ್ ಅವರ ಹೆಂಡತಿ ಮತ್ತು ಅವರ ಶ್ರೀಮತಿ ಮತ್ತು ಅವ್ರ ಮಗಳು ಒಪ್ಪಿಕೊಂಡು ಅವರ ಅಂಗಾಂಗಗಳನ್ನು ದಾನ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅವರ ಶರೀರದಲ್ಲಿರುವ ಯಾವ ಅಂಗಾಂಗ ಅವರಿಗೆ ಬೇಕಾಗುತ್ತೋ ಅದನ್ನು ತಗೊಬೋದು ಅಂತ ಹೇಳಿದ್ದಾರೆ. ಅವರು ಸದ್ಯಕ್ಕೆ ಇವಾಗ ನೇತ್ರದಾನ ಮಾಡಿದ್ದಾರೆ. ನೇತ್ರ ತಗೊತಾ ಇದ್ದಾರೆ. ಮುಂದೆ ಡಾಕ್ಟರ್ ಪರೀಕ್ಷಿಸಿ ಅವ್ರಿಗೆ ಯಾವ ಅಂಗಾಂಗ ಇದೆ ಅದು ತಗೋಬೋದು ಅಂತ ಅವರು ಅನುಮತಿ ಕೊಟ್ಟಿದ್ದಾರೆ. ಅದರ ಮೇಲೆ ಅವರು ತಗೊತಾರೆ. ಒಟ್ಟಾರೆಯಾಗಿ ಅಂಗಾಂಗ ದಾನ ಕುರಿತು ಸಮಾಜದಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸಲು ಈ ಘಟನೆ ಪ್ರೇರಣೆಯಾಗಿದೆ. ಒಬ್ಬರ ನಿರ್ಧಾರದಿಂದ ಹಲವರಿಗೆ ಜೀವ ಸಿಗಬಹುದು ಎಂಬುದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ. ಮಾನವೀಯತೆಯ ಈ ಅಪರೂಪದ ನಡೆ ಸಮಾಜಕ್ಕೆ ದೊಡ್ಡ ಸಂದೇಶ ನೀಡುತ್ತಿದೆ. ಸಾವಿನಲ್ಲೂ ಜೀವ ಉಳಿಸುವ ಕಾರ್ಯದ ಮೂಲಕ PSI ಪ್ರಭಾಕರ್ ಚಾರಿ ಅವರು ಮಾದರಿಯಾಗಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.